ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ ಗಾಯಕರಿಗೆ ಶರಣು ಶರಣಾರ್ಥಿ. ಇಲ್ಲಿಯ ಕ್ಷೀರತ್ಮದ 47ನೇ ದಸರಾ ಮಹೋತ್ಸವ ಮತ್ತು ನಮ್ಮ ಹಿರಿಯ ಜಗದ್ಗುರುಗಳಾದ ಶ್ರೀಮಂತ ನಿರಂಜನ ಮಹಾಸ್ವಾಮಿಗಳ 14ನೇ ಪುಣ್ಯ ಬ್ರಹ್ಮೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನೇತೃತ್ವ ವಹಿಸಿರುವಂತಹ ಶ್ರೀ ಜಮೀರ್ ಮಹಾಸ್ವಾಮೀಜಿಯವರು ವಿರಕ್ತ ಮಠ ವಹಿಸಿದ್ದವರ ಪಾದವನ್ನು ನಮಸ್ಕರಿಸಿ ಶ್ರೀಮಂತ ನಿರಂಜನ ಪ್ರಣಾಸರಿಗೆ ಅಭಿನವ ಬಸವಣ್ಣ ಕಲ್ಯಾಣ ಪೀಠ ಕುಂದಗೋಳ ಇವರ ಪಾದವನ್ನು ನಮಸ್ಕರಿಸಿ ಶ್ರೀ ರಾಘವೇಶ್ವರ ದೇವರ ವಿರಕ್ತ ಮಠ ಕೊಂಡಳ್ಳಿಯವರ ಪಾದವನ್ನು ನಮಸ್ಕರಿಸಿ ಶ್ರೀಮಂತ ನಿರಂಜನ ಪ್ರಣಾಸರಿಗೆ ಬಸವಲಿಂಗ ಮಹಾಸ್ವಾಮಿಗಳು ಕೈಮಠ ನಾವಗುಂದವರ ಪಾದವನ್ನು ನಮಸ್ಕರಿಸಿ ಶ್ರೀಮಂತ ನಿರಂಜನ ಪ್ರಣಾಸರಿಗೆ ಶಿವಕೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಬುದ್ಧಿನ ಆಮೇಲೆ ಅವರ ಪಾದವನ್ನು ನಮಸ್ಕರಿಸಿ ಶ್ರೀಮಂತ ನಿರಂಜನ ಪ್ರಣಾಸರು ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹಿರೇ ಮಲಂಕೆರೆ ಅವರ ಪಾದವನ್ನು ನಮಸ್ಕರಿಸಿ ವೇದಿಕೆಯಲ್ಲಿರುವಂತಹ ಗಣ್ಯರಾದಂತಹ ಶ್ರೀ ಜೋಶಿದ್ದಪ್ಪ ಜಮಣ್ಣವರೇ ಹಾಗೂ ಬಸವರಾಜ್ ಕೋಳೇರ್ ಅವರೇ, ಸುಖೀಕೃಷ್ಣ ಕಲ್ಕೂಟಿ ಅವರೇ, ಮಂಜುನಾಥ್ ಮಾಗಡಿ ಅವರೇ, ನಾಗರಾಜ್ ಕುಂಜಿ ಅವರೇ, ಇಲ್ಲಿ ನೆರೆದಿರುವಂತಹ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮತ್ತೊಮ್ಮೆ ಶರಣ ಶರಣಾರ್ಥಿಯನ್ನು ಮಾಡಿ ಮೊಟ್ಟ ಮೊದಲನೇದಾಗಿ ನಾನು ಪರಮ ಪೂಜ್ಯ ಲಿಂಗೈಕ ನಿರಂಜನ ಮಹಾಸ್ವಾಮಿಗಳನ್ನ ನೆನೆಸ್ಕೊಳ್ತಾ ಇದ್ದೆ. ಅವರ ಒಂದು ಆಶೀರ್ವಾದ ನನಗೆ 1994ರಲ್ಲಿ ಸಿಕ್ಕಿದೆ ಅಂತ ನಾನು ಹೇಳ್ತಿದ್ದೆ. ಅವರಿಗೆ ನಮ್ಮ ತಂದೆಯವರ ಬಗ್ಗೆ ಬಹಳಷ್ಟು ಪ್ರೀತಿ ಅಭಿಮಾನ. ಯಾಕೆ ಪ್ರೀತಿ ಅಭಿಮಾನ ಅಂತಂದ್ರೆ, ಈ ಸಿಗ್ಲಿಗೆ ಮೊದಲು ಕರೆಂಟ್ ಬಂದಿದ್ದು ನಮ್ಮ ತಂದೆಯವರು ಇಲ್ಲಿ ಶಾಸಕರಾದ ಈ ಸಿಗ್ಲಿಗೆ ಕರೆಂಟ್ ತಂದುಕೊಟ್ಟರು SR ಬೊಮ್ಮಾಯಿಯವರು. ಮತ್ತು ಮೊದಲನೆಯ ಬಸ್ ಇಲ್ಲಿಂದ ಬಿಡಿಸಿದ್ದು ನಮ್ಮ ತಂದೆಯವರು 1968ರಲ್ಲಿ. ಆವಾಗ ಕುಂದಗೋಳದ ಶಾಸಕರಾಗಿದ್ದ ನಮ್ಮ ತಂದೆಯವರು ಲಕ್ಷ್ಮೇಶ್ವರ ಸಮೇತವಾಗಿ ಎಲ್ಲಾ ಗ್ರಾಮಗಳು ಸಮೂಹದ ಎಲ್ಲಾ ಗ್ರಾಮಗಳು ನಮ್ಮ ತಂದೆಯವರು ಸೇರ್ತಾ ಇದ್ದಾರೆ. ಒಂದು ನಿಕಟವಾಗಿರುವಂತಹ ಪ್ರೀತಿ ವಿಶ್ವಾಸದ ಒಂದು ಸಂಬಂಧ ಈ ಭಾಗದಲ್ಲಿ. ಇಲ್ಲಿಯ ಜನರು ಎಲ್ಲ ರೈತಾಪಿ ಜನ, ದುಡಿಮೆಯನ್ನು ನಂಬಿಕೊಂಡಿರುವಂತಹ ಜನ, ಅತ್ಯಂತ ಪ್ರಾಮಾಣಿಕ ನಿಷ್ಠೆ ಮತ್ತು ಭಕ್ತಿ ಮಾಡುವಂತ ನಮ್ಮ ತಂದೆಯವರು ಯಾವಾಗ ಹೇಳ್ತಾರೆ. ನನಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸವನ್ನು ನಾವೆಲ್ಲ ಕೊಟ್ಟಿದ್ದೀವಿ. ನಾನು ಈ ಮಠಕ್ಕೆ ಬಂದಾಗ ಒಮ್ಮೆ ಹಿರಿಯ ಜಗದ್ಗುರು ಆಶೀರ್ವಾದವನ್ನು ಮಾಡಿದರೆ ಇದು ನಾನು 3ನೇ ಬಾರಿ ಈ ಜಾತ್ರೆಗೆ ಬರೋದು. ಒಮ್ಮೆ MLC ಆಗಿ ಬಂದಿದ್ದೇನೆ, ಮತ್ತೊಮ್ಮೆ ನೀರಾವರಿ ಸಚಿವನಾಗಿ ಬಂದಿದ್ದೇನೆ, ಈಗ ಲೋಕಸಭಾ ಸದಸ್ಯರಾಗಿ ಬಂದಿದ್ದೇನೆ. ಪರಮ ಪೂಜ್ಯರು ಕೇವಲ ಆಶೀರ್ವಾದ ಅಷ್ಟೇ ಅಲ್ಲ, ಹಲವಾರು ಕಷ್ಟದಿಂದ ರೋಗದಿಂದ ನಡೆಯುತ್ತಿರುವಂತಹ ಜನರಿಗೆ ಗುಣ ಮಾಡಿಕೊಡುವಂತಹ ಶಕ್ತಿ ಅವರಲ್ಲಿ, ಆ ಆಯುರ್ವೇದದ ಶಕ್ತಿಯಿಂದ ಆ ಭಾಗದಲ್ಲಿ ಯಾರು ಕೂಡ ದೊಡ್ಡ ಡಾಕ್ಟರ್ ಇರಲಿಲ್ಲ. ಹಳ್ಳಿಗಳ ಕೇಳಿ ಬಹಳಷ್ಟು ಜನರ ದುಃಖ ದುರ್ಮಾನ ರೋಗ ರುಜಿನಗಳನ್ನ ದೂರ ಮಾಡಿರುವಂತಹ ಮಹಾತ್ಮ ಪರಮ ಪೂಜ್ಯ ನಿರಂಜನ ಮಹಾಸ್ವಾಮಿಗಳು ಅಂತ ನಾನು ಹೇಳ್ತೇನೆ. ಅದೇ ದಾರಿಯಲ್ಲಿ ಇವತ್ತಿನ ಪರಮ ಪೂಜ್ಯರು ನಡ್ಕೊಂಡು ಬರ್ತಾ ಇಲ್ಲ. ಅವರನ್ನು ನೋಡಿದ್ರೆ ಸಾತ್ವಿಕತೆಯ ಸದಾಶಿವ ಮೂರ್ತಿಗಳು
ಜನವರಿ ಗುರುಗಳು ಅಂತಂದ್ರೆ ಸಾತ್ವಿಕತೆಯ ಸದಾಶಿವ ನೋಡ್ತಿದ್ರು. ಒಂಚೂರು ಎಲ್ಲಿಯೂ ಕೂಡ ಅಂಬು ಇಲ್ಲದೆ ಎಲ್ಲರನ್ನು ಅದೇ ಪ್ರೀತಿ ಅದೇ ವಿಶ್ವಾಸದಿಂದ ನೋಡುವಂತ ಪರಮ ಎಲ್ಲ ಸಿಕ್ಕಿದ್ದು ನಿಮ್ಮ ಪುಣ್ಯ ಭಾಗ್ಯ ಅಂತ ನಾನು ವಿಶ್ವಾಸ. ಈ ಒಂದು ಸಿಗಿ ಗ್ರಾಮದಲ್ಲಿ ಅವ್ರು ಮಾಡುತ್ತಿರುವಂತಹ ಮಹಾನ್ ಕಾರ್ಯ ಸುಮಾರು 300 ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಅನ್ನ ಮತ್ತು ಶಿಕ್ಷಣ ಎರಡನ್ನು ಕೂಡ ಕೊಡ್ತಾ ಇದ್ದಾರೆ. ಅನ್ನದಾನ ಮತ್ತು ಶಿಕ್ಷಣದ ದಾನ, ಅರಿವಿನ ದಾನವನ್ನ ಕೊಡ್ತಾ ಇದ್ದಾರೆ. ಇಂಥ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಕೆಲಸ ಆಗ್ತಿರುವಂತದ್ದು ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಆದರ್ಶನೀಯವಾಗಿದೆ, ಅದನ್ನು ಅನುಕರಣೀಯವಾಗಿದೆ ಅನ್ನುವಂತ ಮಾತನ್ನ ನಾನು ಈ ಒಂದು ಸತ್ಸಂಪ್ರದಾಯ ಪರಂಪರೆ ಮೂರು ವಿರಕ್ತರಲ್ಲಿ ಇವತ್ತು ಈ ಕರ್ನಾಟಕದ ನೆಲದಲ್ಲಿ ನಡೆದು ಬಂದಿದೆ. ಒಂದು ಕ್ಷಣ ನಾವೆಲ್ಲ ಯೋಚನೆ ಮಾಡಬೇಕು. ಈ ಮಠಗಳು ಕರ್ನಾಟಕದಲ್ಲಿ 100 ವರ್ಷದಿಂದ ಇಲ್ಲದೇ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ನಮ್ಗೆ ಎಷ್ಟು ಉತ್ತಮವಾದ ಶಿಕ್ಷಣ ಸಿಕ್ಕಿತ್ತ, ನಮ್ಗೆ ಈ ಸಂಸ್ಕಾರ, ಈ ಸಂಸ್ಕೃತಿ ನಮ್ಗೆ ಸಿಕ್ಕಿತ್ತ, ಈ ತರದ ಒಂದು ಎಲ್ಲರನ್ನು ಒಳಗೊಂಡಿರುವಂತಹ ಸಮಭಾವ ಸಮಚಿತ್ತದ ಸಮಾಜ ನಿರ್ಮಾಣ ಆಗ್ತಿತ್ತ ಎಂಬುವ ಚಿಂತನೆಯನ್ನು ನಾವು ಮಾಡಬೇಕು. ಯಾವುದನ್ನ ಸರ್ಕಾರ ಮಾಡಕ್ ಸಾಧ್ಯ ಆಗಿಲ್ಲ, ಯಾವುದನ್ನ ಸಮಾಜದ ಹಿರಿಯರು ಮಾಡಕ್ ಸಾಧ್ಯ ಆಗಿಲ್ಲ, ಅದನ್ನ ಶ್ರೀಮಠಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸಿಗ್ಗಿ ಮಠಗಳು ಕೂಡ ಮುಂದುವರೆದಿದೆ. ಸಾಮಾನ್ಯವಾಗಿ ನಾವೆಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಠಕ್ಕೆ 4 ಕೋಟಿ ಕೊಡ್ತೀವಿ. ಶ್ರೀಮಠದ ಈ ತರ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಮಂತ್ರಣ ಪತ್ರಿಕೆ ಬಂದಿದೆ ಅಂದಾಗ ನಾನು ಹೇಳಿದೆ, ಬಹಳ ಸಾಕು ಹೋಗಿಲ್ಲ, ಇಲ್ಲಿ ಹೋಗಿ ಬರೋಣ, ಎಷ್ಟೇ ಲೇಟ್ ಆಗೋ ಚಿಂತಿಲ್ಲ ಹೋಗಿ ಬರೋಣ ಅಂತೇಳಿ ತೀರ್ಮಾನ ಮಾಡಿ ಬಂದಿದ್ದೀನಿ. ಇಲ್ಲಿ ಬಂದು ನಿಮ್ಮೆಲ್ಲ ನೋಡ್ಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ ಅನ್ನೋ ಮಾತನ್ನು ನಾನು ತಿಳಿಸುತ್ತೇನೆ. ನಮ್ಮಲ್ಲಿ ಜೀವನದಲ್ಲಿ ಎರಡು ಬಹಳ ಕಷ್ಟದ ಕೆಲಸ. ಒಂದು, ನಾವು ಹುಟ್ಟಿದಾಗ ಯಾವ ಮುಗ್ಧತೆ ಇರ್ತಿದ್ರು ಆ ಮುಗ್ಧತೆಯನ್ನ ಜೀವನ ಉದ್ದಕ್ಕೂ ಕಾಪಾಡ್ಕೊಂಡು ಹೋಗ್ಬೇಕು. ಎರಡನೇದಾಗಿ ಆತ್ಮಸಾಕ್ಷಿಯಾಗಿ ನಾವು ನಡ್ಕೊಂಡು ಹೋಗ್ಬೇಕು. ನೀವು ನೋಡ್ರಿ, ನಾವು ಚಿಕ್ಕವರಿದ್ದಾಗ ಎಲ್ಲ ಮಕ್ಕಳ ಫೋಟೋ ಎಷ್ಟು ಸುಂದರವಾಗಿರ್ತಾವ, ಎಷ್ಟು ಮುಗ್ಧವಾಗಿರ್ತಾವ, ಎಷ್ಟು ಚೆನ್ನಾಗಿರ್ತಾವ ಎಲ್ಲ ಮಕ್ಕಳದು. ಯಾಕಂದ್ರೆ ಹೃದಯದಲ್ಲಿ ಯಾವುದೇ ಕಲ್ಮಶ ಇಲ್ಲ, ಬೇರೆ ಭಾವನೆಗಳಿಲ್ಲ, ಶುದ್ಧ ಅಂತಃಕರಣ ಇರುವಂತಹದ್ದು ಮಗುವಿನಲ್ಲಿ. ಅದು ಮಗುವಿನ ಮುಖದಲ್ಲಿ ಅದು ಮೂಡಿ ಬರುತ್ತದೆ. ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ನಮ್ಮ ಮುಖದಲ್ಲಿ ತೋರ್ತದೆ. ಹೀಗಾಗಿ ಆ ಮುಗ್ಧತೆ ಮುಂದೆ ಬರ್ಬರ್ತಾ ಕಡಿಮೆ ಆಗ್ಕೊಂತ ಹೋಗ್ತದೆ. ಈಗ ನಮ್ಮ ಮುಖಗಳನ್ನ ನಾವು ಕಣ್ಣಾಗಿ ನೋಡ್ಕೊಂಡ್ರೆ ಅಕ್ರಾಗಿದೆ. ಯಾಕಂದ್ರೆ ಹಲವಾರು ವಿಚಾರಗಳನ್ನ, ಕಲ್ಪನೆಗಳನ್ನ ನಮ್ಮ ಮನಸ್ಸು ತಿಳ್ಕೊಂಡಿದ್ವಿ. ಆದ್ರೆ ಯಾವುದೇ ಕಲ್ಮಶ ಇಲ್ಲದೆ ಅದೇ ಮುಗ್ಧತೆಯನ್ನ ಕಾಪಾಡ್ಕೊಂಡು ಬರುವಂತದ್ದು ಒಂದು ತಪಸ್ಸು. ನಾನು ಒಂದು ಮಾತನ್ನು ಹೇಳಿದ್ರೆ ಅತಿಶಕ್ತಿ ಆಗಲಿಕ್ಕಿಲ್ಲ. ನಮ್ಮ ಸಿಗ್ರಿಯ ಪರಮಪುರುಷರ ಮುಖ ನೋಡಿದಾಗ ಸಣ್ಣ ಮಗುವಿನ ಮುಖ ನೋಡಿದಾಗ ಅದೇ ಮುಗ್ಧತೆಗೆ ನಾವು ಕಾಪಾಡ್ತೀವಿ. ಇದು ಬಹಳ ಕಷ್ಟದ ಕೆಲಸ, ಅಷ್ಟು ಸುಲಭ ಇಲ್ಲ. ಇನ್ನೊಂದು ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು. ನಮ್ಮ ಆತ್ಮಸಾಕ್ಷಿ ಒಂದು ಹೇಳ್ತಾ ಇರ್ತದೆ, ನಾವು ನಡ್ಕೊಳ್ಳೋದು. ರಾಜಕಾರಣಿಗಳಂತೂ ನಾವು ಆತ್ಮಸಾಕ್ಷಿ ದೇವ್ರ ಜಗಲಿಗೆ ಕಟ್ಟೆ ಹೊರಗಡೆ ಬರೋದು ಅಂತ ಪರಿಸ್ಥಿತಿ ಕಾಣ್ತೀವಿ. ಆದ್ರೆ ಯಾರು ಆತ್ಮಸಾಕ್ಷಿಯಾಗಿ ನಡ್ಕೊಳ್ತಾರೆ ಅವ್ರ ಬದುಕಿನಲ್ಲಿ ಎಂದೂ ಕೂಡ ದುಃಖ ಆಗೋದಿಲ್ಲ, ಅವ್ರಿಗೆ ಎಂದೂ ಕೂಡ ಅಸಂತೋಷ ಆಗುವುದಿಲ್ಲ, ಯಾವಾಗಲೂ ಕೂಡ ಸಂತೋಷವಾಗಿರ್ತಾರೆ ಆತ್ಮಸಾಕ್ಷಿಯಾಗಿ ನಡ್ಕೊಳ್ತಾರೆ. ಯಾಕಂದ್ರೆ
ನಮ್ಮ ಅರಿವೇ ಗುರು. ನಾವು ಯಾರಿಗಾದ್ರೂ ಹೆದರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಹೆದರ್ಬೇಕು, ಮತ್ತಾಗ ಹೆದರುವ ಅವಶ್ಯಕತೆ. ನಾವು ತಪ್ಪು ಮಾಡಿದಾಗ ಖಂಡಿತವಾಗೂ ಅದನ್ನ ಅರ್ಸ್ಕೋಬೇಕಾಗಿದೆ, ತಿಳ್ಕೋಬೇಕಾಗಿದೆ. ತಪ್ಪು ಮಾಡಿದಾಗ ನಾವು ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಮಾತು, ಯಶಸ್ಸಿಗೆ ಎರಡು ಬಹಳ ಮುಖ್ಯ, ಜ್ಞಾನ ಮತ್ತು ಧ್ಯಾನ. ಜ್ಞಾನ ಅಂತಂದ್ರೆ ಒಳ್ಳೆಯ ಶಿಕ್ಷಣ, ನಾಲೆಜ್. ಧ್ಯಾನ ಅಂತಂದ್ರೆ ನಮ್ಗೆ ಗುರುಗಳು ಹೇಳ್ಕೊಟ್ಟಿರುವಂತ ಒಂದು ಮೆಡಿಟೇಷನ್, ಧ್ಯಾನ, ದೇವರ ಧ್ಯಾನ ಮಾಡೋದು. ಜ್ಞಾನ ಏನಿದೆ ಇದು ಇವತ್ತಿನ ಕಾಲದಲ್ಲಿ ಬಹಳ ಅವಶ್ಯಕತೆ ಇದೆ. ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವ್ರ ಜಗತ್ತನ್ನು ಆಳ್ತಾ ಇದ್ರು. ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಇವತ್ತು ಎಲ್ಲಾ ದೇಶದ ಮೇಲೆ ದಂಡ ಎತ್ತಿದ್ರು. ಒಬ್ಬ ರಾಜ್ಯ ಇನ್ನೊಂದು ರಾಜ್ಯದಲ್ಲಿ ದಂಡ ಯಾಕೆ ಎತ್ತಿದ್ರು ಅಂತಂದ್ರೆ ಬಲಿಷ್ಠ ಆಗ್ಬೇಕು, ಜಗತ್ತನ್ನು ಆಳ್ಬೇಕು. ಮತ್ತೊಂದು ಕಾಲ ಬಂತು 14ನೇ 15ನೇ ಶತಮಾನದಲ್ಲಿ ಯಾರ ಹತ್ರ ದುಡ್ಡಿದೆ ಅವ್ರ ಜಗತ್ತನ್ನು ಆಳ್ತಾರೆ. ಬ್ರಿಟಿಷರು ನಮ್ಗಿಂತ ಕರ್ನಾಟಕಕ್ಕಿಂತ ಸಣ್ಣ ದೇಶ, ಅದೇ 139 ದೇಶಗಳನ್ನು ಆಳಿದರು ಅವರ ಹಣ ಬಲದಿಂದ ಮತ್ತು ವ್ಯಾಪಾರದ ಬಲದಿಂದ. ಆದ್ರೆ 21ನೇ ಶತಮಾನ ಈಗ ನಾವೇನಿದ್ದೀವಿ, ಭೂಮಿ ಇದ್ದವ್ರಿಗೂ ಅಲ್ಲ, ಹಣ ಇದ್ದವ್ರಿಗೂ ಅಲ್ಲ, ಜ್ಞಾನ ಯಾರಿದೆ ಅವ್ರಿಗೂ. ಅದಕ್ಕೆ ನೀವು ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರದಿಂದ ತಂತ್ರಾಂಶ ಜ್ಞಾನ, ತಂತ್ರಾಂಶ ಜ್ಞಾನದಿಂದ ಫಿಸಿಕಲ್ ವಿಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತದೆ. ಏನು 300 ಜನ ಇಲ್ಲಿ ಕಲಿತಾ ಇದ್ದಾರೆ, ಅವ್ರ ಬದುಕು ಬಹಳ ಬರುವಂತ ದಿನಗಳಲ್ಲಿ ಅವರ ಭವಿಷ್ಯ ಬಹಳ ಉಜ್ವಲವಾಗಿದೆ. ಅವರಿಗೆ ಜ್ಞಾನದ ಜೊತೆಗೆ ಜ್ಞಾನವನ್ನು ಕೂಡ ಕಲಿಸ್ಕೊಡ್ತಾ ಇದ್ದಾರೆ ಗುರುಗಳು. ನೀವು ನಿಮ್ಮ ಮಕ್ಕಳಿಗೆ ಜ್ಞಾನ ಮತ್ತು ಜ್ಞಾನವನ್ನ ಸಣ್ಣದ್ರಿಂದ ಏನು ಪರಿಪಾಠ ಮಾಡ್ತೀರಿ, ಆ ಮಕ್ಕಳು ಸಂಸ್ಕಾರವಂತರಾಗ್ತಾರೆ, ಸುಸಂಸ್ಕೃತವಂತರಾಗ್ತಾರೆ, ಒಳ್ಳೆ ಚಾರಿತ್ರ್ಯವಂತರಾಗ್ತಾರೆ ಮತ್ತು ಅತ್ಯಂತ ಯಶಸ್ವಿ ಆಗ್ತಾರೆ. ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ, ಬೇಕಾಗಿರೋ ಚಾರಿತ್ರ್ಯ. ಯಾವ ದೇಶದಲ್ಲಿ ಚಾರಿತ್ರ್ಯವಂತ ಜನಾಂಗ ಇರ್ತದೋ, ಮಕ್ಕಳು ಇರ್ತಾರೋ, ಆ ದೇಶ ಅತ್ಯಂತ ಸುಖದಿಂದ ಸಂಪತ್ಭರಿತವಾಗಿ ಬದುಕನ್ನ ಅತ್ಯಂತ ಚಂದವಾಗಿ ನಡೆಸಕ್ಕೆ ಸಾಧ್ಯ. ಇವತ್ತು ಗ್ರಾಮೀಣ ಜೀವನದಲ್ಲಿ ಬಹಳ ದೊಡ್ಡ ಆರ್ಥಿಕವಾಗಿ ಹಣ ಇರಲಿಕ್ಕಿಲ್ಲ, ಆದ್ರೆ ಸುಖ ನೆಮ್ಮದಿ ಎಲ್ಲಿದೆ ಅಂತಂದ್ರೆ ಹಳ್ಳಿಯಾಗಿದೆ. ದೊಡ್ಡ ದೊಡ್ಡ ಶಹರದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೋದು, ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ಬೋದು, ಆದ್ರೆ ಅವ್ರ ಸುಖ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾರ ಹತ್ರ ಹಾಸಿಗೆ ಇದೆ ಅವ್ರಿಗೆ ವಿದ್ಯೆ ಇಲ್ಲ. ವಿದ್ಯೆ ಬರೋದು ಅವ್ರು. ಯಾರಿಗೆ ವಿದ್ಯೆ ಇದೆ ಅವ್ರಿಗೆ ಹಾಸಿಗೆ ಇದೆ. ಯಾರಿಗೆ ಮೈ ಮುಟ್ಟು ದುಡಿತಾನೆ ಅವ್ರಿಗೆ ಹಾಸಿಗೆ ಇಲ್ಲ. ಯಾರು ಬೇರೆಯವರಿಂದ ದುಡಿಸಿ ಶ್ರೀಮಂತರಾಗಿರ್ತಾರ ಅವ್ರಿಗೆ ಹಾಸಿಗೆ ವಿದ್ಯೆ ಏನ್ ಮಾಡ್ಬೇಕು? ಎರಡಕ್ಕೂ ಒಂದೇ ಒಂದು ಔಷಧಿ. ಅದೇನಪ್ಪ ಅಂತಂದ್ರೆ, ಇವತ್ತು ಮೈ ಮುರಿದು ದುಡಿಯುವ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಿ ಕಾಮ ಯಶಸ್ವಿಯಾಗಿ ತನ್ನ ನೀತಿಗೆ ಗಾದಿಯನ್ನು ಪಡ್ಕೋಬೇಕು. ಯಾರ ಹತ್ರ ದುಡ್ಡಿದೆ ಅವನು ಕೂಡ ಮೈ ಮುರಿದು ದುಡಿದು ವಿದ್ಯೆಯನ್ನ ಪಡ್ಕೋಬೇಕು. ಅಂದ್ರೆ ಎಲ್ಲರೂ ಕೂಡ ಶ್ರಮ ವಹಿಸ್ಬೇಕು. ಶ್ರೀಮಂತರು ಶ್ರಮ ವಹಿಸ್ಬೇಕು, ಮಲಕರು ಶ್ರಮ ವಹಿಸ್ಬೇಕು, ಮತ್ತು ಎಲ್ಲ ಬಡವರು ಕುಲಿಕರು ಕೂಡ ಶ್ರಮ ವಹಿಸ್ಬೇಕು. ಕಾಯಕ ನಿಷ್ಠೆ ಸಮಾಜ ನಾವು. ಅದಕ್ಕೆ ಬಸವಣ್ಣವರು ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂದ್ರೆ ಬಹಳ ಜನ ಅದನ್ನ ಇಂಗ್ಲಿಷ್ ನಲ್ಲಿ ವರ್ಕ್ ಇಸ್ ವರ್ಷಿಪ್ ಅಂತ, ಅಂದ್ರೆ ಕಾಯಕವೇ ಪೂಜೆ ಅಂತ. ಬಸವಣ್ಣವರು ಕಾಯಕವೇ ಪೂಜೆ ಅಂತ ಹೇಳಿಲ್ಲ, ಪೂಜೆಗಿಂತ ಮಿಗಿಲು ಕಾಯಕ, ಪೂಜೆಗಿಂತ ಮಿಗಿಲು ಅದು ಕಾಯಕವೇ ಕೈಲಾಸ ಅನ್ನೋದು ನಾವು ಹೇಳಿದ್ವಿ. ಈಗ ಅರ್ಥ ಮಾಡ್ಕೋಬೇಕು. ಕಾಯಕ ನಿಷ್ಠೆ ಆದಾಗ ಯಾರು ಆ ಭಗವಂತನ ಪ್ರತ್ಯಕ್ಷ ಆದ್ರೂ ಕೂಡ ನಮ್ಮ ಕಾಯಕವನ್ನು ನಾವು ಬಿಡಬಾರದು. ಅದು ನಮ್ಮ ಬಸವ ತತ್ವ. ಸಕಲ ಜೀವಾತ್ಮರಲ್ಲಿ ಲೇಸನ್ನ ಬಯಸುವಂತದ್ದು ಮಾತನ್ನ ಹೇಳ್ತಾರೆ.
ನಾವು ಅಷ್ಟೇ ಅಲ್ಲ, ಪಶು ಪಕ್ಷ ಪ್ರಾಣಿಗಳಿಗೂ ಕೂಡ ದಯ ಇರಬೇಕು. ದೈವೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಬದುಕಿನ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಬಸವಾದಿ ಶರಣರ ವಚನ ಉತ್ತರವನ್ನು ಹೇಳ್ತೇವೆ. ಅಂತ ಒಂದು ವಚನಗಳಿಂದ ನಾವೆಲ್ಲರೂ ಕೂಡ ಇವತ್ತು ಆದರ್ಶ ಮತ್ತು ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಪಡ್ಕೊಂಡವರು. ಅದನ್ನ ಸದಾ ಕಾಲ ಜೀವಂತವಾಗಿರಬೇಕಾದ್ರೆ ಇಂತಹ ಮಠಗಳು ಮತ್ತು ಮಠಗಳು ಮಾಡುವ ತಾಯಿಗಳಿಂದಲೇ ನಿಮ್ಮಂತಹ ಭಕ್ತರು ಸೇರಬೇಕು. ಭಕ್ತಿ ಬಹಳ 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 ಪವಿತ್ರವಾಗಿರುವಂತದ್ದು. ಗುರುವಿನ ಮೇಲೆ ಇರುವಂತಹ ಭಕ್ತಿ ಬಹಳ ಪವಿತ್ರವಾಗಿರುವಂತದ್ದು. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಉತ್ಕೃಷ್ಟವಾಗಿರುವಂತಹ ಪ್ರೀತಿ. ಉತ್ಕೃಷ್ಟವಾಗಿರುವಂತಹ ಪ್ರೀತಿ ಅಂದ್ರೆ ಏನು? ಕರಾರರಹಿತವಾಗಿರುವಂತಹ ಪ್ರೀತಿ. ಈಗ ನಾವು ಗದಿಗೆ ಹೋಗಿ ನಮಸ್ಕಾರ ಮಾಡಿ, ನನಗೆ ಮಂತ್ರಿ ಸ್ಥಾನ ಕೊಡು, ಇದ್ರಿಂದ ಬಡ ಸ್ಥಾನ ಕೊಡು, ಹಳ್ಳಿ ಬಂಗಾರ ಕೊಡು, ಮನೆಗೆ ಸಿಕ್ಕಂತಲ್ಲ ಹಂಗೆ ನಮ್ಮ ಊರನ್ನು ನಮ್ಮ ಮನೆಗೂ ಸಿಗ್ಲಿ ಅಂತ ಬೆಳ್ಕೊಳ್ಳೋದು ಭಕ್ತಿ ಅಲ್ಲ. ನನ್ನ ಸಸಿಗೆ ಗಂಡ ಅಡಿಗೆ ಬೆಳ ಕೇಳ್ಕೊತಾರೆ. ಸಸಿ ಗಂಡ ಹಿಡಿದು 108 ರೂಪಾಯಿ ಓಡಿಸ್ತೀನಿ. ಈಗ ಹೇಳ್ಕೊಂಡು ಭಕ್ತಿ ಅಲ್ಲ ಅದು. ಯಾವುದನ್ನು ಕೇಳಿದ್ರೆ ಭಗವಂತ ನಿಮಗೆಲ್ಲ ಗೊತ್ತಿದೆ. ಏನೇ ಕಷ್ಟ ಕೊಟ್ಟರು ಕೂಡ ಅದನ್ನ ಎದುರಿಸುವಂತ ಶಕ್ತಿ ಕೊಡುವಂತೆ ಅವ್ರ ಜೊತೆ ಬೆಳ್ಕೊಂಡ್ರೆ ಎಲ್ಲವೂ ನಮ್ಮ ತಾಯಿ ನಮ್ಗೆ ಎಂದು ಏನು ಕೇಳ್ಬೇಡ, ಕಷ್ಟ ಕೊಡೋದು ಕೇಳು, ಕಷ್ಟ ಕೊಟ್ಟರೆ ಅದನ್ನ ಎದುರಿಸುವಂತ ಶಕ್ತಿ ಕೊಡೋದು ಕೇಳೋದು. ಹೀಗೆ ನಮ್ಮ ಒಂದು ಪರಂಪರೆ ಇದೆ. ಗುರುವಿನ ಮೇಲಿನ ಭಕ್ತಿ ಬಹಳಷ್ಟು ಪವಿತ್ರದಿಂದ ಕೂಡಿದೆ. ಭಕ್ತಿಯಿಂದ ನಾವು ನಮ್ಮಷ್ಟಕ್ಕೆ ಬಹಳ ನಮ್ಮ ಅಹಮು, ನಮ್ಮ ದಿಮಾಕು ಅವೆಲ್ಲವೂ ಕೂಡ ಕಡಿಮೆ ಹೋಗ್ತದೆ. ನಮ್ಮನ್ನು ಬಹಳ ಒಂದು ರೀತಿಯಲ್ಲಿ ಹದ ಮಾಡುವಂತ ಕೆಲಸ ಭಕ್ತಿಯಿಂದ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಪರಮ ಪೂಜ್ಯರು ಏನು ಈ ಶಿಕ್ಷಣಕ್ಕೆ, ಈ ಗುರುಕುಲಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಕೆಲಸ ಕಾರ್ಯಕ್ಕೆ ಸಹಾಯ ಮಾಡುವಂತ ಸಂದರ್ಭ ಒದಗಿಕೊಂಡಿದೆ. ನನ್ನ ಲೋಕಸಭಾ ನಿಧಿಯಿಂದ 15 ಲಕ್ಷ ರೂಪಾಯಿನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಮಠ ಇನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ತುಂಗಕ್ಕೆ ಬೆಳೀಲಿ, ಹಲವಾರು ಸಾವಿರಾರು ಮಕ್ಕಳಿಗೆ ಇದಕ್ಕೆ ಅನ್ನ ಮತ್ತು ಅಕ್ಷರ ದಾನವನ್ನ ಮಾಡುವಂತಹ ಶಕ್ತಿ ಸಿಗಲಿ. ಈ ಭಾಗದ ಜನರಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿರುವಂತಹ ಸಿಂಚನವನ್ನ ಶ್ರೀಮಠದಿಂದ ಸಿಗಲಿ. ನಾವೆಲ್ಲ ಬಹಳಷ್ಟು ಪುಣ್ಯವಂತರು ಅಂತ ಮತ್ತೊಮ್ಮೆ ಹೇಳ್ತಿರ್ತೀನಿ. ಈಗ ತುಮಕೂರು ದಕ್ಷಿಣದಲ್ಲಿ ತುಮಕೂರು ಸಿದ್ಧಗಂಗಾ ಮಠ ಸಾವಿರಾರು ಜನರಿಗೆ ಅನ್ನ ಮತ್ತು ಅಕ್ಷರ ದಾಸವನ್ನು ಕೊಡ್ತಾ ಇತ್ತು. ಅಲ್ಲಿರೋ ಮಕ್ಕಳೆಲ್ಲ ಉತ್ತರ ಕನ್ನಡದ ಮಕ್ಕಳ. ಈಗ ಕೊಪ್ಪಳದ ಗವಿ ಮಠ ಸುಮಾರು 5,000ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಅನ್ನ ಮತ್ತು ಅಕ್ಷರ ದಾಸೋಹ ಇದ್ದಾರೆ. ಅವರು ಹೊಸದಾಗಿ ಸುಮಾರು 1,500 ಬಡ ಹೆಣ್ಮಕ್ಕಳಿಗೆ, ಕೂಲಿಕಾರರು, ಹಮಾಲಿ ಮಾಡೋರು, ರಿಕ್ಷಾ ಹೊಡೆಯೋರು, ಅವರ ಹೆಣ್ಣು ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ಮತ್ತು ಶಾಲೆಗಳನ್ನ ಮನೆ ಉದ್ಘಾಟನೆ ಮಾಡಿ ಆ ಒಂದು ಶಕ್ತಿ ಎಲ್ಲ ಭಕ್ತರಿಂದ ಬಂದಿದೆ. ಅದೇ ರೀತಿ ನಮ್ಮ ಉಳಿಚಿಗಿಯ ಶ್ರೀಮಠದ ವಿರಕ್ತಿ ಮಠದ ಗುರುಗಳು ಕೂಡ ಅದೇ ರೀತಿ ಸಾವಿರಾರು ಮಕ್ಕಳಿಗೆ ಅಕ್ಷರ ಮತ್ತು ಅನ್ನ ದಾಸೋಹವನ್ನು ಮಾಡುವಂತ ಶಕ್ತಿ ಭಗವಂತ ಕೊಡಲಿ ಅಂತ ನಾವು ಮಕ್ಕಳು ಕೇಳಿಕೊಂಡು ನಮ್ಮೆಲ್ಲರಿಗೂ ಶುಭವನ್ನು ಕೋರಿ ಗೌರವ ಪೂಜೆಯ ವಾತಾವರಣದಲ್ಲಿ ನಮಸ್ಕರಿಸಿ ನನ್ನ ಮಾತು ಪ್ರಾರಂಭ ಮಾಡ್ಕೊಂಡು ಧನ್ಯವಾದ. ಹಾಗೂ ಇವತ್ತು ಬಹಳ ಒಂದು ಸುದಿನ, ನೀವೆಲ್ಲ ಪೂರ್ಣಿವಂತರು, ನಾನು ಪೂರ್ಣಿವಂತರು ಬೆಳಗ್ಗೆ ಈಗ ತಾನೇ ಹೇಳಿದಂತ ಸಾಧಕರಾದಂತ ಯೂನಿವರ್ಸಿಟಿಯ ಪರಮ ಪೂಜ್ಯರು 47ನೇ ಹುಟ್ಟಿದವರ 25 ಅದಕ್ಕೆ ಅವ್ರಿಗೆ ಹುಟ್ಟುಹಬ್ಬದ ದಿವಸ
ನಮ್ಮ ಆಧಾರದ ಭಕ್ತಿ ಭಾವದ ಪರಿಣಾಮಗಳು ಅಂತ ಹೇಳಿ ನೀವು ದೀರ್ಘ ಆಯುಷ್ಯದಲ್ಲಿ ಜನ ಸೇವೆ ಮಾಡುವಂತ ಶಕ್ತಿ ಕೊಡಿ ಅಂತ ಬಯಸಿ ನನ್ನ ಮಾತನ್ನು